ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆರ್ಯ, ದಿಸ್ ಇಸ್ ದ ಫೈನಲ್ ಡ್ರಾಫ್ಟ್. ಇದನ್ನ ಲಾಕ್ ಮಾಡ್ಬೋದು ಅಂತ ನೋಡಿ ಹೇಳಿ. ಆರಾಧನಾ, ಇದನ್ನ ಮೀರಾ ಫೈನಲ್ ಮಾಡಿದಳ? ಯಾ, ಇಟ್ಸ್ ಗುಡ್ ಟು ಗೋ ಅಂತ ಹೇಳಿದ್ರು. ಪರ್ಫೆಕ್ಟ್, ದೆನ್ ಇಟ್ಸ್ ಗುಡ್ ಟು ಗೋ. ಅಲ್ಲ, ನೀವು ಒಂದ್ಸಲ ಚೆಕ್ ಮಾಡಿದರೆ ಇಟ್ ವಿಲ್ ಬಿ ಬೆಟರ್. ಮೀರಾ ನೋಡಿ ಸರಿಯಾಗಿದೆ ಅಂದಮೇಲೆ ನಾನು ಎಸ್ ಅಂತ ಅಷ್ಟೇ ಹೇಳಬೇಕು. ಮೀರಾ ಕೆಲಸ ಯಾವತ್ತೂ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ. ಇನ್ಫ್ಯಾಕ್ಟ್ ಮೀರಾ ಇರೋದ್ರಿಂದ ನನ್ನ ಟೆನ್ಷನ್ ಎಷ್ಟು ಕಡಿಮೆ ಆಗಿದೆ ಗೊತ್ತಾ? ಮೀರಾ 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 ಅದೇ ಜಪ. ಅವಳು ಇಲ್ಲಿ ಬರೀ ಸಂಬಳಕ್ಕಿರೋಳು. ಅವಳು ಹೇಳಿದ್ರೆ ಎಲ್ಲ ಮುಗೀತು ಅಂತಾರಲ್ಲ. ಒಂದು ಕಂಪನಿ ಬಾಸ್ ಆಗಿ ಹೀಗೆ ಹೇಗೆ ಹೇಳೋಕ್ಕೆ ಸಾಧ್ಯ? ದಿಸ್ ಇಸ್ ನಾಟ್ ರೈಟ್. ಎಲ್ಲ ಸರಿ ಇದೆ ಅಂತ ಹೇಳೋಕ್ಕೆ ಹೂ ಇಸ್ ಶೀ? ಇನ್ಮೇಲೆ ಹೀಗಾಕೋಕ್ಕೆ ನಾನು ಬಿಡೋದಿಲ್ಲ. ಆರಾಧನಾ, ಎನಿಥಿಂಗ್ ಎಲ್ಸ್? ಇಲ್ಲ, ಸಿ ಯು ಲೇಟರ್. ಯಾರು ನೀವು? ಯಾರು ಬೇಕಿತ್ತು ರೀ? ಪರ್ಫೆಕ್ಟ್. ಇಷ್ಟು ವರ್ಷ ನನ್ನನ್ನು ನೋಡಿದ ಹೊಸಮನಿಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಇನ್ಯಾರಿಗೂ ನನ್ನ ಕಂಡು ಹಿಡಿಯೋದಕ್ಕೆ ಚಾನ್ಸೇ ಇಲ್ಲ. ಹೇಳ್ರಲ್ಲ, ಯಾರು ನೀವು? ಅಜಯ, ಲಕ್ಷ್ಮಿಗೆ ಹುಷಾರಿರ್ಲಿಲ್ವಲ್ಲ, ಅವಳ ಬದಲು ಇವ್ರು ಬಂದಿದ್ದಾರೆ ಕೆಲಸ ಮಾಡಿದಕ್ಕೆ. ಮೊದಲು ಈಕೆ ಬಂದಿದ್ರೇನೋ? ಹ್ಞೂ ಅಜಯ, ಲಕ್ಷ್ಮಿ ಊರಿಗೆ ಹೋದಾಗೆಲ್ಲ ಇವರೇ ಕೆಲಸ ಮಾಡಕ್ಕೆ ಬರ್ತಿದ್ದಿದ್ದು. ತುಂಬ ಸತಿ ಬಂದಿದ್ದಾರೆ, ನೀವು ಮರ್ತೋಗಿರ್ಬೇಕು. ಯಾರು ಬಂದಿದ್ದಾರೆ ಹೊಸಮನಿ? ಅಮ್ಮ, ಅದು ಲಕ್ಷ್ಮಿಗೆ ಹುಷಾರಿಲ್ಲ, ಅವ್ರ ಬದಲು ಇನ್ನೊಬ್ಬಳಿಗೆ ಹೇಳಿದ್ದೆ ಅನ್ನಲ್ಲ, ಅವರೇ ಇವರು. ಓಹ್, ನೀ ಮುಂಚೆ ನಮ್ಮ ಮನೆಗೆ ಬಂದಿದ್ಯಾ? ಏನಮ್ಮ ನಿನ್ನ ಹೆಸರು? ಮಾಲಿನಿ. ಮಾಲಿನಿನಾ? ಶಶಿ ಕಳಿಸಿರೋ ಫೋಟೋದಲ್ಲಿದ್ದವರು ಇವರೇ ಅಲ್ವಾ? ಅತ್ಗೆ, ನನ್ನ ಮದುವೆಗೆ ಮುಂಚೆ ಈ ಮನೆ ಅಡುಗೆಯವಳು ಮಾಲತಿ ಅಂತಿದ್ಲಲ್ಲ, ಅವಳ ಮಗಳ ಹೆಸರು ಮಾಲಿನಿ ಅಂತ. ಓಹ್, ಇವಳು ಮಾಲತಿ ಮಗಳಾ? ನೀನು ನಮ್ಮ ಮಾಲತಿ ಮಗಳ? ಏನು ನಿನ್ನ ಪೂರ್ತಿ ಹೆಸರು? ನಾನು ನಿನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಆಗ ನೀನು ಕನ್ನಡಕ ಹಾಕೋತಿರ್ಲಿಲ್ಲ. ಕನ್ನಡಕ ಮತ್ತು ಮಾಸ್ಕ್ ತೆಗಿ ನೋಡೋಣ. ನಾನು ಮಾಲತಿ ಅವ್ರ ಮಗಳಲ್ಲ, ನನ್ನ ಹೆಸರು ಮಾಲಿನಿ ಅಷ್ಟೇ. ನೀನು ಮುಂಚೆ ನಮ್ಮ ಮನೆಗೆ ಬಂದಿದ್ಯಾ? ಆದ್ರೆ ನೀನು ನೋಡಿದ ನೆನಪು ಸಿಕ್ತಿಲ್ವಲ್ಲ. ಅತ್ಗೆ, ಮಾಸ್ಕು ಕನ್ನಡಕ ಹಾಕೊಂಡಿದ್ರೆ ಗುರುತು ಹೇಗೆ ಸಿಗುತ್ತೆ?
ಅಲ್ವೇ ಹುಡುಗಿ, ಕನ್ನಡಕ ಮಾಸ್ಕು ಎರಡೂ ಹಾಕ್ಕೊಂಡಿದ್ರೆ ನಿನಗೆ ಕಷ್ಟ ಆಗಲ್ವಾ? ನೀನು ಉಸಿರಾಡ್ತಿದ್ರೆ ಅದರ ಹಬೆ ಕನ್ನಡಕದ ಮೇಲೆ ಬರುತ್ತೆ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಅದು ಈ ಬಿಸಿಲಲ್ಲಿ. ಇನ್ನು ಮುಂದೆ ನೀನು ಮಾಸ್ಕೆಲ್ಲ ಏನು ಹಾಕೋದು ಬೇಡ. ನಿನ್ನ ನೋಡೋ ನಮಗೂ ಕಷ್ಟ ಆಗಬಾರ್ದು ಅಲ್ವಾ ಅತ್ಗೆ? ಅದು ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ, ಅದಕ್ಕೆ. ಅದು ಅಲ್ಲದೆ ಮನೇಲಿ ಪ್ರೆಗ್ನೆಂಟ್ ವುಮೆನ್ ಇದ್ದಾರಂತೆ, ಯಾವುದಕ್ಕೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಸರಿನಮ್ಮ, ನೀನು ಒಳಗಡೆ ಹೋಗು. ಅತ್ಗೆ ಸೀದಾ ಒಳಗೆ ಕಳಿಸಿದ್ರೆ ಹೇಗೆ? ಇವಳಿಗೆ ಅಡುಗೆ ಊಟದ ಬಗ್ಗೆ ಏನು ಕೇಳೋದು ಬೇಡ. ಪಾಪ ಈಗಷ್ಟೇ ಬಂದಿದ್ದಾಳೆ, ಗಾಬರಿ ಆಗ್ಪಡಿಸ್ಬೇಕು. ಇಲ್ಲಿರ್ತಾಳಲ್ಲ, ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ಎಷ್ಟು ಮಾತಾಡ್ತಾಳೆ ಇವಳು, ಯಾಕೆ ನಮ್ಮನೆಗೆ ಸೇರ್ಕೊಂಡ್ಲು? ನೋಡಮ್ಮ ಮಾಲಿನಿ, ಈ ಮನೇಲಿ ಮಾತು ಕಮ್ಮಿ ಆಡೋದು ಒಳ್ಳೇದು. ಆಯಿತು ಮೇಡಮ್. ಮಾಲಿನಿ, ಏನಾದರೂ ಬೇಕಾದರೆ ಗೀತನಿಗೆ ಕೇಳು. ಆಯ್ತಮ್ಮ. ಶಶಿ, ಇವಳನ್ನ ಗೀತಾ ಹತ್ರ ಕರ್ಕೊಂಡು ಹೋಗು. ಸರಿ. ನಿಮ್ಮ ಲಗೇಜು ಅಲ್ಲಿದೆ. ಅಲ್ಲಿದೆ ಅಂದರೆ ನಿನ್ನ ಲಗೇಜ್ನ ಶಶಿ ಹೋಗಿ ತರಬೇಕಾ? ಅದು ಹಾಗೆಲ್ಲ ಮೇಡಮ್, ನನ್ನ ಲಗೇಜ್ ಅಲ್ಲಿದೆ, ತೊಗೊಂಬರ್ತೀನಿ ಅಂತ ಹೇಳೋದಕ್ಕೆ ಹೋದೆ. ನನ್ನ ಲಗೇಜ್ ಅಲ್ಲಿದೆ, ತೊಗೊಂಬರ್ತೀನಿ. ಮೇಡಮ್, ನಾನು Hi Mira. Hi. Everything is good to go. ಯಾ, ಆಲ್ ಗುಡ್. ಲಾಯರ್ ಸೌಮ್ಯಾಜಿ ಅವ್ರಿಗೆ ಇದ್ರ ಕಾಪಿ ಕಳಿಸ್ಬೇಕಿತ್ತು. ಐ ವಿಲ್ ಡೂ ದಟ್. ನಾನು ಅದನ್ನು ಕಳಿಸಾಗಿದೆ. ಡಿಸೈಡ್ ಅವ್ರ ಒಪಿನಿಯನ್ ಕೇಳಿ ಆ್ಯಂಡ್ ಭಾವನಾಗೂ ಅಪ್ಡೇಟ್ ಮಾಡಿ ನಮ್ಮ ಕಾಂಟ್ರಾಕ್ಟ್ನ ಲಾಕ್ ಮಾಡಿ. ಬಟ್ ಅನು ಇನ್ನೂ ಸೈನ್ ಮಾಡಿಲ್ವಲ್ಲ? ಅನು ಸೈನ್ ಮಾಡಬೇಕಾ? ಅಫ್ಕೋರ್ಸ್. ನಮ್ಮ ಕಂಪನೀಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರೇ ಏನೇ ಡಿಸಿಷನ್ಸ್ ತೊಗೊಂಡ್ರು ಅದನ್ನು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡುವಂಥ ಕೇಪಬಿಲಿಟೀಸ್ ಇರೋದು ಅನುಗ್ ಮಾತ್ರ. ಬಟ್ ವೈ? ಎಲ್ಲರೂ ಓಕೆ ಅಂದಾಯ್ತಲ್ಲ. ನಾನು ಅದನ್ನೇ ಹೇಳ್ತಾ ಇದ್ರಲ್ಲ ಆರಾಧನಾ, ಅನೂಸ್ ಕಾಲ್ ಇಸ್ ಫೈನಲ್. ನಾವು ಡೋಂಟ್ ಆಸ್ಕ್ ಮೀ ವೈ. ಇದು ಅವ್ರ ಕುಟುಂಬದ ವಿಲ್ಲಲ್ಲಿರುವಂಥ ಮ್ಯಾಟರ್. ಸೊ ಅನು ಇಸ್ ಅಬೌವ್ ಆಲ್ ಹಿಯರ್. Above all. Above all? You mean above Arya as well? Yes. That's what I exactly meant. We need her sign. ಹೇಗಿದ್ರು ಅವನು ಮನೇಲೇ ಸಿಗ್ತಾಳಲ್ಲ, ಅಲ್ಲೇ ಮಾತಾಡಿದ್ರು ಓಕೆ. ಅಥವಾ if you want me to talk on behalf of you, I'm fine with that as well. Anyways, idu nim company matter. So, as you say. But ನನ್ನ ಸಜೆಷನ್ ಏನಂದ್ರೆ, ಈ ವಿಚಾರವಾಗಿ ಮಾತುಕತೆ ನಿಮ್ಮಿಬ್ಬರ ಮಧ್ಯೆ ಆದ್ರೇನೆ ಚೆನ್ನಾಗಿದೆ. It's okay. I'll take care of it. ಫ್ಯಾಮಿಲಿ ವಿಲ್ ಪ್ರಕಾರ ಅನು ಇಸ್ ಅಬೌವ್ ಆಲ್. ಅದು ಹೇಗದು? ಆರ್ಯ ಅವ್ರಿಗೂ ಇಲ್ದಿರೋ ಪವರ್ ಇವ್ರಿಗಿದೆಯಾ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಂದರೆ ಈ ಟೈಯಪ್ಪ ಆದ್ರೂ ನಾಳೆ ಎಲ್ಲರೂ ಅವ್ರನ್ನೇ ಯಜಮಾನಿ ಥರ ನೋಡ್ತಾರೆ. ನಾನೆಲ್ಲಿ ಸೆಕೆಂಡ್ ಇನ್ ಕಮಾಂಡ್ ಅನ್ಸ್ಕೊಳಕ್ಕೆ ರೆಡಿ ಇಲ್ಲ.
ಮೋಸ ಮಾಡೋ ಪ್ರತಿಯೊಬ್ರು ಮೊದಲಿಗೆ ಹೇಳೋ ಮಾತು ನನ್ನ ನಂಬಿ ಅಂತ. ಆದರೆ ನನಗೆ ಆ ಮಾತು ಹೇಳೋ ಅವಕಾಶನೇ ಸಿಗಲಿಲ್ಲ. ಹಾಗಂತ ನಾನೇನು ಮೋಸ ಮಾಡ್ತೀನಪ್ಪ. ಮಾನ್ಸಿ, ನಾಟ್ ಬ್ಯಾಡ್. ಅನುನ ನೋಡಿ ನೋಡಿ ನೀನು ಡ್ರಾಮಾ ಮಾಡೋದನ್ನ ಚೆನ್ನಾಗೇ ಕಲ್ತಿದ್ಯಾ. ಮನೇಲಿ ಎಲ್ಲರೂ ನಿನ್ನ ಮಾಲಿನಿ ಅಂತ ನಂಬಿಟ್ರು. ಅರ್ಧ ಕೆಲಸ ಮುಗೀತು ಅಂತ ನೀನು ಸೈಲೆಂಟ್ ಆಗ್ಬಿಡ್ಬೇಡ. ಹರ್ಷನ್ಗೆ, ಮಾಮಿನ್ ಲಾಗೆ ನಿನ್ನ ಅವಶ್ಯಕತೆ ಎಷ್ಟಿದೆ ಅಂತ ತಿಳ್ಕೋಬೇಕು ಅಂದರೆ ನೀನು ವಾಚ್ಮ್ಯಾನ್ ಕೆಲಸನ ಸ್ಟಾರ್ಟ್ ಮಾಡಬೇಕು. ನಿನ್ನ ಜೊತೆನೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ ಹರ್ಷ ಮತ್ತೆ ನನ್ನ ಸಂಬಂಧ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಳ್ಳೇಬೇಕು. ಮಾನ್ಸಕ್ಕ, ಅಕ್ಕ ನೀನೇನಾದ್ರೂ ನಾನೇ ಮಾನ್ಸಿ ಅಂತ ಬಾಯ್ ಬಿಟ್ರೆ ನಿನ್ನ ಕೆಲ್ಸದಿಂದ ತೆಗ್ದು ಹಾಕ್ಬಿಡ್ತೀನಿ. ಶರಿಯಾ ಮಾತ್. ಯಾರಿಗೂ ಹೇಳ್ಬಾರ್ದು ಅಂದ್ರೆ ಹೇಳ್ಬಾರ್ದು. ಅರ್ಥ ಆಯ್ತಾ? ಅಕ್ಕ, ನಾನು ಯಾರಿಗೂ ಹೇಳಲ್ಲ. ಆದರೆ ನೀವು ಈ ಮನೆ ಯಜಮಾನಿಯಾಗಿ ಈ ಥರ ನಿನಗೆ ಅದು ಬೇಡದೇ ಇರೋ ವಿಷಯ. ನಾನು ಈ ಮನೇಲಿರೋದು ಯಾರಿಗೂ ಗೊತ್ತಾಗಬಾರ್ದು. ಅಂಡರ್ಸ್ಟ್ಯಾಂಡ್? ಈಗ ಹೇಳು, ನಾನು ಯಾರು? ನೀವಲ್ಲ, ಮಾನ್ಸಕ್ಕ ಅಲ್ವೇ ಅಲ್ಲ. ಕಾಡ್, ರಿಲ್ಯಾಕ್ಸ್ ಗೀತಾ, ರಿಲ್ಯಾಕ್ಸ್. ನಾನಲ್ಲ. ಹ್ಞೂ, ನೀವಲ್ಲ. ಗುಡ್. ಹಾಗಾದ್ರೆ ನಾನು ಯಾರು? ನಾನು ಮಾಲಿನಿ. ಹ್ಞೂ, ನೀವು ಮಾನ್ಸಿ ಅಕ್ಕ. ನಾನು ಮಾನ್ಸಿ ಅಲ್ಲ, ಮಾಲಿನಿ. ಹ್ಞೂ, ಮಾಲಿನಿ. ಕರೆಕ್ಟ್. ಇನ್ನೊಂದ್ಸಲ ಹೇಳು, ನಾನು ಯಾರು? ಮಾಲಿನಿ ಅಕ್ಕ. ಅಕ್ಕ ತಂಗಿ ಎಲ್ಲ ಬೇಕಾಗಿಲ್ಲ. ನಾನು ಮಾಲಿನಿ, ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋ ಮಾಲಿನಿ. ಗಾಟ್ ಇಟ್? ಇಷ್ಟು ದಿನ ನನ್ನ ಕೆಲಸನ ಬೇರೆಯವ್ರು ಮಾಡ್ಕೊಡೋರು. ಈಗ ಈ ಮನೆಯವ್ರ ಕೆಲಸನೆಲ್ಲ ಮಾನ್ಸಿ ಮಾಡ್ತಾಳೆ. ಈಗ ನನ್ನ ಹೆಂಡತಿ ಜೊತೆ ಮಾತಾಡೋ ಟೈಮ್. ಓ, ಇದೇನಿದು? ನಮ್ಮ ಯಜಮಾನ್ರು ನನಗೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ, ಅದು ಆಫೀಸ್ ಟೈಮಲ್ಲಿ. ಹಲೋ, ಇದು ಅನ್ನೋ ನಂಬರ್ಗೆ ಕಾಲ್ ಡಯಲ್ ಆಗಿದೆ. ಹೌದು, ನಾನು ಮಿಸಸ್ ಆರ್ಯವರ್ಧನ್ ಅವ್ರಿಗೇ ಕಾಲ್ ಮಾಡಿರೋದು. ಯಾಕೆ ಮೇಡಮ್, ಬ್ಯುಸಿನಾ? ಆಮೇಲೆ ಕಾಲ್ ಮಾಡಲಾ? ಅಯ್ಯೋ ಸರ್, ಈಗಲೇ ಮಾತಾಡಿ. ಯೂಶಲಿ ನೀವು ವರ್ಕಿಂಗ್ ಅವರ್ಸಲ್ಲಿ ಕಾಲ್ ಮಾಡಲ್ಲ ಅಲ್ಲ, ಅದಕ್ಕೆ ಕೇಳಿದೆ. ಇವತ್ತೇನು ಕೆಲಸ ಕಮ್ಮಿ ಇತ್ತಾ? ನನ್ನ ಹೆಂಡತಿ ಜೊತೆ ಮಾತಾಡೋದಕ್ಕೆ ಎಷ್ಟು ಕೆಲಸ ಇದ್ರೆ ಏನು? ಪಾಪ, ಏನಿವತ್ತು ಇಷ್ಟೊಂದು ಪ್ರೀತಿ ನಿಮ್ಮ ಹೆಂಡತಿ ಮೇಲೆ? ಅದು ನಮ್ಮ ಮಾವನೇ ಒಪ್ಕೊಂಡು ಮಗಳನ್ನ ಕಳಿಸ್ಕೊಟ್ಟಿದ್ದಾರಲ್ವಾ, ಅದಕ್ಕೆ ತುಂಬ ಖುಷಿಯಾಗಿದ್ದೀವಿ. ಹಾಂ, ಅನು, ನಟ್ಸು ಫ್ರೂಟ್ಸ್ ಎಲ್ಲ ತೊಗೊಂಡ್ಯಾ? ಅದು ಇಲ್ಲ ಅಂತ ಗೊತ್ತು, ಅದಕ್ಕೆ ನೆನ್ಪು ಮಾಡೋದಕ್ಕೆ ಕಾಲ್ ಮಾಡಿದೆ. ಸರ್, ಒಂದು ನಿಮಿಷ. ಥ್ಯಾಂಕ್ ಯು. ಹಲೋ. ಹಾಂ ಅನು, ಈಗ ಗೀತಾ ಕೊಡೋ ಹಣ್ಣು ತಿಂದು ಸ್ವಲ್ಪ ವಾಕ್ ಮಾಡಿ ಮಲ್ಕೋ. ಈಗ ಮನಸ್ಸು ತುಂಬ ಆರಾಮಾಗಿರಬೇಕು. ಸೊ ನೋ ಸ್ಟ್ರೆಸ್.
ಸರ್, ನೀವು ಮನಸ್ಸು ಅಂದ ತಕ್ಷಣ ನನಗೆ ನೆನಪಾಯಿತು. ನನಗೆ ಹಣ್ಣು ತಿನ್ನೋದಕ್ಕೆ ನೆನಪು ಮಾಡೋ ಹಾಗೆ ನಿಮ್ಮ ತಮ್ಮಂಗೂ ಅವ್ರ ಹೆಂಡ್ತಿನ ವಾಪಸ್ ಮನೆಗೆ ಕರ್ಕೊಂಡು ಬರೋದಕ್ಕೆ ಹೇಳಿ. ಮಾನ್ಸಿ ಅಕ್ಕ ಮನೇಲಿ ಇಲ್ಲದೆ ತುಂಬ ಬೇಜಾರಾಗ್ತಿದೆ ಸರ್. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಇಷ್ಟು ದಿನ ಮಾತಾಡೋದಕ್ಕಾಗಿರಲಿಲ್ಲ. ಅವ್ರು ಇಲ್ಲದೆ ಈ ಮನೇಲಿ ತುಂಬ ಬೇಜಾರಾಗ್ತಿದೆ. ಏನು ಅತ್ಗೆಗೂ ಹರ್ಷನ್ಗೂ ಜಗಳ ಆಯ್ತಾ? ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್. ಇಬ್ಬರದ್ದು ತಪ್ಪಿರಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನಗೆ ಮಾನಸಿಕ ಮನೇಲಿಲ್ಲದೆ ಒಂಥರ ಆಗ್ತಿದೆ ಸರ್. ಅಕ್ಕಂಗೆ ನಾನೇ ಕಾಲ್ ಮಾಡಿ ಕರೆಯೋಣ ಅನ್ಕೊಂಡ್ರೆ ಗಂಡಂಗಿಂತ ಅತ್ತೆಗಿಂತ ನಂದೇನೋ ಅನ್ಕೋತಾರೆ ಅಂತ ಅನ್ಸತ್ತೆ. ಬಾವಂಗ್ ಹೇಳಿದ್ರೆ ಅನು ಹೇಳಿದ್ದಕ್ಕೆ ಹೆಂಡ್ತಿನ ಕರ್ಕೊಂಡು ಬಂದ್ರು ಅನ್ಕೋತಾರೇನೋ ಅಂತ ಅನ್ಸತ್ತೆ. ನನಗೆ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್. ತುಂಬ ಕಷ್ಟ ಆಗ್ತಿದೆ. ಆದರೆ ಮಾನ್ಸಿ ಅಕ್ಕ ಒಬ್ಬರೇ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋದು. ಅಪ್ಪಣೆ, ನೀನೀಗ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನೀನೀಗ ಹಣ್ಣು ತಿಂದು ರೆಸ್ಟ್ ತಗೋ. ಅಲ್ಲಿ ಕುತ್ಕೊಂಡು ಇಷ್ಟೊಂದು ಕೇರಿಂದ ಹೇಳ್ಬಿಟ್ರೆ ಹೆಂಡತಿ ಮೇಲೆ ಪ್ರೀತಿ ಇರೋರು ಇಲ್ಲಿ ಬಂದು ಪ್ರೀತಿಯಿಂದ ತಿನ್ನಿಸ್ಬೇಕಪ್ಪ. ಸರ್, ಏನು ಗೊತ್ತಾ, ನೀವು ಬಂದು ತಿನ್ಸಿದ್ರೆ ನನ್ನ ಹೊಟ್ಟೆ ತುಂಬೋದೇ ನನಗೆ ಗೊತ್ತಾಗಲ್ಲ. ನಿಮ್ಮ ಮಾತಲ್ಲಿ, ನಿಮ್ಮ ಪ್ರೀತಿಲಿ ನನ್ನ ಮನ್ಸು ತುಂಬ ಹೋಗ್ಬಿಡತ್ತೆ. ಐ ಲವ್ ಯು ಸರ್. ಸರ್, ನೀವು ನನಗೆ ಕಾಲ್ ಮಾಡಿದ್ದೆ ಹೆಚ್ಚು, ಇನ್ನು ಬರೋದು ಬೇರೆ ಅಂತ ನಗ್ತಾ ಇದ್ದೀರಾ ತಾನೇ? ನನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅನು. ನಿನಗೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಿನಗೆ ನನ್ನ ವಿಷಯನ ಒಂದೊಂದಾಗೆ ಹೇಳ್ತೀನಿ. ಈಗ ಹಣ್ಣು ತಿಂದು ರೆಸ್ಟ್ ತಗೋ. ಐ ಲವ್ ಯು. ಅನು ಯಾವತ್ತೂ ಹೀಗೆ ತಿನ್ಸಿ ಅಂತ ಕೇಳಲೇ ಇಲ್ಲ. ಇವತ್ತು ಈ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು. ಹಲೋ ಮೀರಾ. ಹಾಯ್ ಸರ್. ಮೀರಾ, ಲಂಚ್ ಮೀಟ್ ಏನಾದರೂ ಫಿಕ್ಸ್ ಆಗಿದೆಯಾ? ನೋ ಸರ್, ಮರ್ಜರ್ ಪ್ರಪೋಸಲ್ಸ್ ಎಲ್ಲ ಆಗೋವರೆಗೂ ನಿಮ್ಮ ಶೆಡ್ಯೂಲ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗೇ ಇದೆ. ವೈ ಸರ್, ಡು ಯು ವಾಂಟ್ ಗೋ ಔಟ್ ಫಾರ್ ಲಂಚ್ ಸಮ್ವೇರ್? ಎಸ್ ಮೀರಾ, ಐ ವಾಂಟ್ ಟು. ಒಂದು ಸಹಾಯ ಮಾಡ್ಬೋದಾ? ಕ್ಯಾನ್ ಯು ಪ್ಲೀಸ್ ಬುಕ್ ಅ ಟೇಬಲ್ ಫಾರ್ 2? ಸರ್, ಇಷ್ಟಕ್ಕೆಲ್ಲ ಸಹಾಯ ಅಂತ ಯಾಕೆ ಕೇಳ್ತಿದ್ದೀರಾ? ಐ ಡೆಫಿನೆಟ್ಲಿ ಡೂ ಇಟ್. ವೆಲ್, ಇವತ್ತೇನು ಸ್ಪೆಷಲ್ ಕೇಳ್ಬೋದಾ? ಅದು ಇವತ್ತು ನನ್ನ ಹೆಂಡತಿ ಜೊತೆ ಊಟ ಮಾಡೋಣ ಅಂತ. ದಟ್ಸ್ ಫ್ಯಾಂಟಾಸ್ಟಿಕ್ ಸರ್. ಐ ಡೂ ಇಟ್ ರೈಟ್ ಅವೇ. ನಾನು ಟೇಬಲ್ ಬುಕ್ ಮಾಡಿ ನಿಮಗೆ ಡೀಟೇಲ್ಸ್ ಸೆಂಡ್ ಮಾಡ್ತೀನಿ. ಆ್ಯಂಡ್ ಯಾ, ಪ್ಲೀಸ್ ಡು ನಾಟ್ ಚೇಂಜ್ ದಿಸ್ ಡಿಸಿಷನ್. ಬಿಕಾಸ್ ನೀವು ತುಂಬ ದಿನ ಆದಮೇಲೆ ಅನು ಜೊತೆ ಹೊರಗೆ ಹೋಗ್ತಿದ್ದೀರಾ. ಅನುಗೂ ಖುಷಿ ಆಗುತ್ತೆ. ಹಾಂ ಮೀರಾ, ಥ್ಯಾಂಕ್ ಯು. ಆರಾಧನಾ, ಏನಾದರೂ ಹೇಳೋದಿತ್ತಾ? ಜಸ್ಟ್ ಕ್ಲಾರಿಫಿಕೇಶನ್ಸ್ ಅಷ್ಟೇ. ಎಲ್ಲಾದರೂ ಹೊರಟಿದ್ರಾ? ಹಾಂ, ಅನುನ ನೋಡೋಕ್ಕೆ ಮನೆಗೆ ಹೋಗ್ತಾ ಇದ್ದೆ. ಏನಾದರೂ ಕೆಲಸ ಆಯ್ತಾ? ಇಲ್ಲ, ಅದೇ ಕ್ಲಾರಿಫಿಕೇಶನ್ಸ್ ಅಷ್ಟೇ. ಅದು ಬಿಟ್ಟರೆ ಭಾವನಾ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ಲು. ನಿಮ್ಮ ಲಂಚ್ ಅವರ್ ನೋಡಿದೆ, ನೀವು ಫ್ರೀ ಇದ್ದೀರಾ ಅಂತ ಗೊತ್ತಾಯಿತು. ಸೊ ನೀವು ಬರ್ತೀರಾ ಅಂತ ಹೇಳಿಬಿಟ್ಟೆ. ಆದರೆ ನೀವೀಗ ಅನು ನೋಡೋಕ್ಕೆ ಹೋಗ್ತಿದ್ದೀರಾ ಅಲ್ವಾ? ನೀವು ಬರ್ತಾ ಇದ್ದೀವಿ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀರಾ?
ಸರಿ ಸಿಗ್ತೀವಿ ಅಂತ ಹೇಳಿ.